ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ದೀಪಕಂ 7ನೇ ಕ್ಲಾಸಿನ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ದ್ವಿತೀಯ ಪಾಠ ನಿತ್ಯಂ ಪಿಬಾಮ ಸುಭಾಷಿತ ರಸಂ. ಹಿಂದಿನ ವಿಡಿಯೋಲಿ ನಾವು ನೋಡಿದ್ದು ಈ ಪಾಠದ ಕನ್ನಡದ ವಿವರಣೆ. ಈ ವಿಡಿಯೋಲ್ಲಿ ಇದರ ಅಭ್ಯಾಸಗಳ ವಿವರಣೆಯನ್ನ ನೋಡೋಣ ಕನ್ನಡದಲ್ಲಿ. ಮೊದಲ ಪ್ರಶ್ನೆ: ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಏಕಪದೇನ ಲಿಖಂತು. ಒಂದು ಪದದಲ್ಲಿ ಉತ್ತರಿಸಿರಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದ ಉತ್ತರವನ್ನ ಕೊಡಿರಿ ಸಂಸ್ಕೃತ ಭಾಷೆಯಲ್ಲಿ ಅಂತ ಹೇಳಿ. ನರಃ ಕತಿಭಿಃ ವಕಾರೈಃ ಪೂಜಿತಃ ಭವತಿ. ಒಬ್ಬ ಮನುಷ್ಯನು ಎಷ್ಟು ವಕಾರಗಳಿಂದ ಪೂಜಿತನಾಗ್ತಾನೆ ಅಂದ್ರೆ ಗೌರವಾರ್ಹನಾಗ್ತಾನೆ ಅಂತಂದ್ರೆ ಪಂಚಭೀಃ ವಕಾರೈಃ 5 ವಕಾರಗಳಿಂದ. ಯಾವುವೋ? ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯ ವಿನಯೇನ ಚ. ಪುರುಷೇಣ ಕತಿ ದೋಷಾಃ ಹಾತವ್ಯಾಃ. ಒಬ್ಬ ಮನುಷ್ಯನಿಂದ ಎಷ್ಟು ದೋಷಗಳು ನಿವಾರಿಸಲ್ಪಡಬೇಕು ಅಂತಂದ್ರೆ ಷಡ್ ದೋಷಾಃ 6 ದೋಷಗಳು ಒಬ್ಬ ಮನುಷ್ಯನಿಂದ ತೊರೆಯಲ್ಪಡಬೇಕು ಅಂತ ಹೇಳಿ. ಬುದ್ಧಿ ಕೇನ ಶುದ್ಧ್ಯತಿ. ಬುದ್ಧಿಯು ಯಾವುದರಿಂದ ಶುದ್ಧಿಗೊಳ್ಳುತ್ತದೆ ಅಂತಂದ್ರೆ ಜ್ಞಾನೇನ, ಜ್ಞಾನದಿಂದ. ಜಲಬಿಂದು ನಿಪಾತೇನ ಕ್ರಮಶಃ ಕಹ ಪೂರ್ಯತೆ. ನೀರಿನ ಹನಿಗಳು ಒಂದೊಂದಾಗಿ ಬೀಳ್ತಾ ಇದ್ದಾಗ ಕ್ರಮಕ್ರಮವಾಗಿ ಯಾವುದು ತುಂಬಿಕೊಳ್ಳುತ್ತದೆ ಅಂತಂದರೆ ಘಟಃ ಅಂದ್ರೆ ಮಡಕೆ ತುಂಬಿಕೊಳ್ಳುತ್ತೆ. ಆಲಸ್ಯಂ ಕೇಶಾಂ ಮಹಾನ್ ರಿಪು ಅಸ್ತಿ. ಸೋಮಾರಿತನವು ಯಾರ ದೊಡ್ಡ ವೈರಿಯಾಗಿದೆ ಅಂತಂದ್ರೆ ಮನುಷ್ಯಾಣ, ನಮ್ಮಗಳ ಅಂದ್ರೆ ಮನುಷ್ಯರ ದೊಡ್ಡ ವೈರಿಯಾಗಿದೆ ಈ ಸೋಮಾರಿತನ ಅನ್ನುವಂಥದ್ದು. ಮುಂದಕ್ಕೆ 2ನೇ ಪ್ರಶ್ನೆ: ನಿಮ್ನಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಪೂರ್ಣವಾಕ್ಯನ ಲಿಖಂತು. ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ ಹೇಳಿ. ನರಃ ಕಥಂ ಪೂಜಿತೋ ಭವತಿ. ಒಬ್ಬ ಮನುಷ್ಯನು ಹೇಗೆ ಗೌರವಾರ್ಹನಾಗುತ್ತಾನೆ, ಆದರಕ್ಕೆ ಅರ್ಹನಾಗುತ್ತಾನೆ ಅಂತಂದ್ರೆ ನರಃ ವಸ್ತ್ರೇಣ ವಪುಷಾ ವಾಚಾ ವಿದ್ಯೆಯ ವಿನಯೇನ ಚ ಏತೈಃ ಪಂಚಭೀಃ ವಕಾರೈಃ ಪೂಜಿತಃ ಭವತಿ. ಈ ಪದಗಳಿಗೆ ಅರ್ಥವನ್ನ ನೀವು ಪಾಠದ ವಿಡಿಯೋದಲ್ಲಿ ನೋಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಪುರುಷೇಣ ಕೇ ದೋಷಾಃ ಹಾತವ್ಯಾಃ. ಒಬ್ಬ ಮನುಷ್ಯನಿಂದ ಯಾವ ದೋಷಗಳು ತೊರೆಯಲ್ಪಡಬೇಕು, ಬಿಡಲ್ಪಡಬೇಕು ಅಂತಂದ್ರೆ ಪುರುಷೇಣ ನಿದ್ರಾ, ತಂದ್ರ, ಭಯಂ, ಕ್ರೋಧ, ಆಲಸ್ಯಂ, ದೀರ್ಘಸೂತ್ರತಾ ಚ ಇತಿ ಏತೇ ಷಡ್ ದೋಷಾಃ ಹಾತವ್ಯಾಹ. ಇದು ಕೂಡ ನಾನು ಪಾಠದ ವಿಡಿಯೋ ಅಲ್ಲಿ ಇವುಗಳನ್ನ ವಿವರಿಸಿದ್ದೇನೆ. ಅಲ್ಲಿ ನೀವು ನೋಡಬಹುದು ಇದರ ಅರ್ಥಗಳನ್ನ. ಕಸ್ಯ ಬುದ್ಧಿ ವಿಸ್ತಾರಿತ ಭವತಿ. ಯಾರ ಬುದ್ಧಿಯು ವಿಸ್ತಾರಗೊಳ್ಳುತ್ತದೆ ಅಂತಂದ್ರೆ ಯಃ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನ್ ಉಪಾಶ್ರಯತಿ ಚ ತಸ್ಯ ಬುದ್ಧಿ ವಿಸ್ತಾರಿತ ಭವತಿ. ಕಿಂ ಕೃತ್ವಾ ಮನುಷ್ಯಃ ನಾವಸೀದತಿ. ಯಾವುದನ್ನ ಮಾಡಿ ಒಬ್ಬ ಮನುಷ್ಯ ದುಃಖಕ್ಕೆ ಒಳಗಾಗುವುದಿಲ್ಲ ಅಂತಂದ್ರೆ ಉದ್ಯಮಂ ಕೃತ್ವಾ ಮನುಷ್ಯಃ ನಾವಸೀದತಿ. ಅಂದ್ರೆ ಪರಿಶ್ರಮವನ್ನ ಪಟ್ಟು ಅಂದ್ರೆ ಶ್ರಮ ವಹಿಸಿ ಕೆಲಸ ಮಾಡಿ ಒಬ್ಬ ಮನುಷ್ಯನು ದುಃಖಕ್ಕೆ ಒಳಗಾಗುವುದಿಲ್ಲ. ವ್ಯಾಸಸ್ಯ ವಚನದ್ವಯಂ ಕಿಂ. ವೇದವ್ಯಾಸ ಋಷಿಗಳ 2 ಮಾತುಗಳು ಯಾವುವು ಅಂತಂದ್ರೆ ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಭವತಿ ಪರಪೀಡನಂ ಪಾಪಾಯ ಭವತಿ ಇತಿ ಅಸ್ತಿ. ಅಂದ್ರೆ ಏನು? ಪರೋಪಕಾರ ಮಾಡಿದ್ರೆ ನಮ್ಗೆ ಪುಣ್ಯ ಶೇಖರಣೆ ಆಗತ್ತೆ, ಇತರರಿಗೆ ತೊಂದರೆ ಅನ್ಕೊಟ್ರೆ ನಮ್ಮ ಪಾಪದ ಭಂಡಾರ ಹೆಚ್ಚಾಗತ್ತೆ ಅನ್ನುವಂಥದ್ದು ವೇದವ್ಯಾಸರ ಅಂದ್ರೆ ವೇದವ್ಯಾಸ ದೇವರ 2 ಮುಖ್ಯವಾದ ವಚನಗಳು ಅಂತ ಹೇಳಿ ಅರ್ಥ. ಮುಂದಕ್ಕೆ 3ನೇ ಪ್ರಶ್ನೆ: ಉದಾಹರಣ ಅನುಸಾರಂ ಶ್ಲೋಕಾಂಶಾನ್ ಯಥಾ ಉಚಿತಂ ಯೋಜಯಂತು. ಶ್ಲೋಕದ ಭಾಗಗಳನ್ನು ಸರಿಯಾಗಿ ಹೊಂದಿಸಿರಿ. ಒಂದು ಇಲ್ಲಿ ಕೊಟ್ಟಿದ್ದಾರೆ. 2ನೇದು ಷಡ್ದೋಷ ಪುರುಷೇಣೇಹ ಹಾತವ್ಯ ಭೂತಿಮಿಚ್ಛತ. ನಿದ್ರಾತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತ. ಅದ್ಭಿರ್ಗಾತ್ರಾಣಿ ಶುದ್ಧ್ಯಂತಿ ಮನಸ್ಸತ್ಯೇನ ಶುದ್ಧ್ಯತಿ ವಿದ್ಯಾ ತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಜಲಬಿಂದು ನಿಪಾತೇನ ಕ್ರಮಶಃ ಪೂರ್ಯತೆ ಘಟಃ ಸಹೇತು ಸರ್ವವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ. 4ನೇದು
ನಿಮ್ನಲಿಖಿತಾನಾಂ ವಾಕ್ಯಾನಾಂ ಸಮಾನಾರ್ಥಕಾನ್ ಶ್ಲೋಕಾಂಶಾನ್ ಪಾಠಾತ್ ಚಿತ್ವಾ ಲಿಖಂತು. ಕೆಳಗಿನ ವಾಕ್ಯಗಳಿಗೆ ಸಮಾನ ಅರ್ಥದ ಶ್ಲೋಕದ ಅಂಶಗಳನ್ನು ಪಾಠದಿಂದ ಬರೆಯಿರಿ ಅಂತ ಹೇಳಿದ್ದಾರೆ. ಮಧುರವಾಣ್ಯ ಸರ್ವೇ ಪ್ರಸನ್ನಾಹ ಭವಂತಿ. ಮಧುರವಾದ ಮಾತುಗಳಿಂದ ಎಲ್ಲರೂ ಸಂತೋಷವನ್ನ ಪಡ್ತಾರೆ ಅಂತಂದ್ರೆ, ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ. ಪರಿಶ್ರಮೇಣ ತುಲ್ಯ ಬಾಂಧವ ನಾಸ್ತಿ. ಪರಿಶ್ರಮಕ್ಕೆ ಸರಿಸಮಾನವಾದ ಒಬ್ಬ ಬಂಧು ಬೇರಾರೂ ಇಲ್ಲ ಅಂತಂದ್ರೆ, ನಾಸ್ತ್ಯುದ್ಯಮ ಸಮೋ ಬಂಧು ಕೃತ್ವಾಯಂ ನಾವಸೀದತಿ. ಪರೋಪಕಾರೇಣ ಮಾನವಸ್ಯ ಪುಣ್ಯಾರ್ಜನಂ ಭವತಿ. ಪರರಿಗೆ ಉಪಕಾರವನ್ನು ಮಾಡೋದ್ರಿಂದ ನಮಗೆ ಪುಣ್ಯದ ಸಂಪಾದನೆ ಆಗತ್ತೆ, ಪುಣ್ಯ ಶೇಖರಣೆ ಆಗತ್ತೆ ಅಂತಂದ್ರೆ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಹಿಂದ ಮಹಾಸಾಗರಾತ್ ಹಿಮಾಲಯ ಪರ್ಯಂತಂ ಭಾರತ ವರ್ಷಂ. ಅಂದ್ರೆ ಹಿಂದೂ ಮಹಾಸಾಗರದಿಂದ ಹಿಮಾಲಯದವರೆಗೆ ಇರುವಂತಹದ್ದು ಭಾರತ ವರ್ಷ, ಭಾರತ ಭೂಮಿ ಅಂತಂದ್ರೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ಪ್ರೋಕ್ತಂ. ಐದನೇದು, ಅಧೋಲಿಖಿತಾನಾಂ ಶಬ್ದಾನಾಂ ಉದಾಹರಣ ಅನುಸಾರಂ ಪರ್ಯಾಯ ಪದಾನಿ ಲಿಖಂತು. ಕೆಳಗಿನ ಪದಗಳಿಗೆ ಪರ್ಯಾಯ ಪದಗಳನ್ನ ಬರೆಯಿರಿ. ಉದಾಹರಣೆಗೆ ಉದಾಹರಣೆಯ ಪ್ರಕಾರ, ವಪುಹು ಶರೀರಂ, ಜಲಂ ಅಂದ್ರೆ ತೋಯಂ ವಾರಿ ಸಲಿಲಂ, ಲೋಚನಂ ಅಂದ್ರೆ ನಯನಂ ನೇತ್ರಂ, ಧನಂ ಅಂದ್ರೆ ವಿತ್ತಂ ದ್ರವ್ಯಂ ಹಿರಣ್ಯಂ ದ್ರವಿಣಂ, ಬುದ್ಧಿಹಿ ಅಂದ್ರೆ ಮನೀಷಾ ಧೀಹಿ ಪ್ರಜ್ಞಾ ಶೇಮುಷಿ ಮತಿಹಿ, ರಿಪುಹು ಅಂದ್ರೆ ವೈರಿಹಿ ಶತ್ರು. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಈ ವಿಭಕ್ತಿ ಪಟ್ಟಿಯನ್ನ ಸ್ವಲ್ಪ ನೋಡೋಣ. ಮತ್ತೆ ನೋಡುವಂಥದ್ದು, ಅಕಾರಾಂತ ಪುಲ್ಲಿಂಗ ದೇವ ಶಬ್ದ ವಿಭಕ್ತಿ ರೂಪಾಣಿ. ದೇವಃ ದೇವೌ ದೇವಾಃ, ದೇವಂ ದೇವೌ ದೇವಾನ್, ದೇವೇನ ದೇವಾಭ್ಯಾಂ ದೇವೈಃ, ದೇವಾಯ ದೇವಾಭ್ಯಾಂ ದೇವೇಭ್ಯಃ, ದೇವಾತ್ ದೇವಾಭ್ಯಾಂ ದೇವೇಭ್ಯಃ, ದೇವಸ್ಯ ದೇವಯೋಃ ದೇವಾನಾಂ, ದೇವೇ ದೇವಯೋಃ ದೇವೇಶು, ಹೇ ದೇವ ಹೇ ದೇವೌ ಹೇ ದೇವಾಃ. ಈ ಒಂದು ಪಾಠದಲ್ಲಿ ತೃತೀಯ ವಿಭಕ್ತಿಯ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ದೇವೇನ ದೇವಾಭ್ಯಾಂ ದೇವೈಹಿ. ದೇವೇನ ಅಂದ್ರೆ ದೇವನಿಂದ, ದೇವಾಭ್ಯಾಂ ಅಂದ್ರೆ ಇಬ್ಬರು ದೇವರಿಂದ, ದೇವೈಹಿ ಅಂತಂದ್ರೆ ಮೂರು ಅಥವಾ ಹೆಚ್ಚು ದೇವರಿಂದ ಅಂತ ಹೇಳಿ ಅರ್ಥ. ದೇವೇನ ದೇವಾಭ್ಯಾಂ ದೇವೈಹಿ. ಇದೇ ತರಹ ಬಾಲಕ ಶಬ್ದಕ್ಕೆ ಬಾಲಕೇನ ಬಾಲಕಾಭ್ಯಾಂ ಬಾಲಕೈಹಿ ತೃತೀಯ ವಿಭಕ್ತಿಯಲ್ಲಿ. ಮತ್ತೆ ಲತಾ ಅಂದ್ರೆ ಆಕಾರಾಂತ ಸ್ತ್ರೀಲಿಂಗ ಲತಾ ಶಬ್ದದಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಲತಯಾ ಲತಾಭ್ಯಾಂ ಲತಾಭಿ ತೃತೀಯ ವಿಭಕ್ತಿಯಲ್ಲಿ, ಲತಯಾ ಲತಾಭ್ಯಾಂ ಲತಾಭಿ. ಮತ್ತೆ ಅಕಾರಾಂತ ನಪುಂಸಕಲಿಂಗ ಶಬ್ದ ಫಲ ಶಬ್ದದಲ್ಲಿ ಹೇಗ್ ಬರುತ್ತೆ ಅಂದ್ರೆ, ಫಲೇನ ಫಲಾಭ್ಯಾಂ ಫಲೈಹಿ ತೃತೀಯಾಲಿ. ಇನ್ನು ಕೆಲವು ಉದಾಹರಣೆಗಳು ಇಲ್ಲಿವೆ ನೋಡಿ. ಅತ್ರ ಇದಂ ಅವಧೇಯಂ, ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ತೃತೀಯ ವಿಭಕ್ತೇ ಶಬ್ದರೂಪಾಣಿ ಉಚ್ಚೈಹಿ ಪಠಂತು ಸ್ಮರಂತು ಚ. ನೀವು ಇದನ್ನ ಗಟ್ಟಿಯಾಗಿ ಹೇಳಿ ಮನಸ್ಸಿನಲ್ಲಿ ನೆಲೆ ನಿಲ್ಲಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಶಬ್ದಗಳು. ಪುಲ್ಲಿಂಗದಲ್ಲಿ ಛಾತ್ರ, ಛಾತ್ರ ಅಂತಂದ್ರೆ ವಿದ್ಯಾರ್ಥಿ ಅಂತ ಹೇಳಿ ಅರ್ಥ. ಛಾತ್ರೇಣ ಛಾತ್ರಾಭ್ಯಾಂ ಛಾತ್ರೈಹಿ. ಶಿಕ್ಷಕ ಅಂದ್ರೆ ಮೇಷ್ಟ್ರು, ಶಿಕ್ಷಕೇಣ ಶಿಕ್ಷಕಾಭ್ಯಾಂ ಶಿಕ್ಷಕೈಹಿ. ಸ್ತ್ರೀಲಿಂಗ ಶಬ್ದಗಳು ವಿದ್ಯಾ ಛಾತ್ರ, ವಿದ್ಯಾ ಅಂತಂದ್ರೆ ವಿದ್ಯೆ, ವಿದ್ಯೆಯ ವಿದ್ಯಾಭ್ಯಾಂ ವಿದ್ಯಾಭಿಹಿ. ಛಾತ್ರ ಅಂತಂದ್ರೆ ವಿದ್ಯಾರ್ಥಿನಿ ಹೆಣ್ಮಗಳು, ಛಾತ್ರಯ ಛಾತ್ರಾಭ್ಯಾಂ ಛಾತ್ರಾಭಿಹಿ. ನಪುಂಸಕಲಿಂಗದಲ್ಲಿ ಸತ್ಯ, ಸತ್ಯೇನ ಸತ್ಯಾಭ್ಯಾಂ ಸತ್ಯೈಹಿ. ಜ್ಞಾನ, ಜ್ಞಾನೇನ ಜ್ಞಾನಾಭ್ಯಾಂ ಜ್ಞಾನೈಹಿ. ಕಿಂ ಕೇನ ಕಾಭ್ಯಾಂ ಕೈಹಿ. ಈಗ ನೀವೊಂದು ಗಮನಿಸಬಹುದು, ಪುಲ್ಲಿಂಗದಲ್ಲೂ ನಪುಂಸಕಲಿಂಗದಲ್ಲೂ ಈ ತೃತೀಯ ವಿಭಕ್ತಿ ರೂಪಗಳು ಒಂದೇ ಸಮನಾಗಿರುತ್ತವೆ. ಛಾತ್ರೇಣ ಛಾತ್ರಾಭ್ಯಾಂ ಛಾತ್ರೈಹಿ, ಸತ್ಯೇನ ಸತ್ಯಾಭ್ಯಾಂ ಸತ್ಯೈಹಿ. ಹೀಗೆ ಬಾಲಕೇನ ಬಾಲಕಾಭ್ಯಾಂ ಬಾಲಕೈಹಿ ಅಂತ ನಾವು ನೋಡಿದ್ದೇವೆ. ದೇವೇನ ದೇವಾಭ್ಯಾಂ ದೇವೈಹಿ. ಹೀಗೆ ಸಮಸಮನಾಗಿ ಬರುತ್ತೆ. ಈಗ ಪ್ರಶ್ನೆಗೆ ಹೋಗೋಣ. ಅಧ ರಿಕ್ತಸ್ಥಾನಾನಿ ತೃತೀಯ ವಿಭಕ್ತೇ ಸಮುಚಿತ ರೂಪೈಹಿ ಪೂರಯಂತು. ಕೆಳಗಿನ ಸ್ಥಾನಗಳಲ್ಲಿ ತೃತೀಯ ವಿಭಕ್ತಿ ಪದಗಳನ್ನು ತುಂಬಿಸಿರಿ ಅಂತ ಹೇಳಿದ್ದಾರೆ. ಸುಧಾಖಂಡೇನ ಸುಧಾಖಂಡಾಭ್ಯಾಂ ಸುಧಾಖಂಡೈಹಿ. ಸುಧಾಖಂಡ ಅಂತಂದ್ರೆ ಸೀಮೆ ಸುಣ್ಣ ಅಂದ್ರೆ ಚಾಕ್ ಪೀಸ್ಗೆ ಸುಧಾಖಂಡ ಅಂತ ಕರೀತಾರೆ. ವೃಕ್ಷೇಣ
ವೃಕ್ಷಾಭ್ಯಾಂ ವೃಕ್ಷೈಹಿ ಇದು ಪುಲ್ಲಿಂಗ ಪದ. ಇದು ಲತಯಾ ಲತಾಭ್ಯಾಂ ಲತ್ತಾಭಿಃ ಇದು ಸ್ತ್ರೀಲಿಂಗ ಪದ. ದೇಶೇನ ದೇಶಾಭ್ಯಾಂ ದೇಶೈಹಿ ಇದು ಪುಲ್ಲಿಂಗ ಪದ. ಪುಣ್ಯೇನ ಪುಣ್ಯಾಭ್ಯಾಂ ಪುಣ್ಯೈಹಿ ಈ ಒಂದು ಪದ ಪುಲ್ಲಿಂಗದಲ್ಲೂ ಇದರ ಬಳಕೆ ಇದೆ, ನಪುಂಸಕಲಿಂಗದಲ್ಲೂ ಇದೆ. ಇದು ವಿನಯೇನ ವಿನಯಾಭ್ಯಾಂ ವಿನಯೈಹಿ ಎನ್ನುವುದು ಪುಂಲಿಂಗ, ನಪುಂಸಕಲಿಂಗದಲ್ಲೂ ಇದರ ಬಳಕೆಗಳಿವೆ. ಮುಂದಿನ ಪ್ರಶ್ನೆ, ಕೋಷ್ಟಕೆ ಪದಾನಿ ವಿಲಿಖ್ಯ ಸುಭಾಷಿತಂ ಪೂರಯಂತು. ಸುಭಾಷಿತಗಳನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಮುಂದಿಂದು ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ. ಮುಂದಕ್ಕೆ ಉಪರ್ಯುಕ್ತಾನಿ ಸುಭಾಷಿತಾನಿ ಪಠಿತ್ವಾ ರಿಕ್ತಸ್ಥಾನಾನಿ ಪೂರಯಂತು. ಸುಭಾಷಿತಗಳನ್ನು ಓದಿ ಖಾಲಿ ಸ್ಥಾನಗಳನ್ನು ತುಂಬಿರಿ ಅಂತ ಹೇಳಿದ್ದಾರೆ. ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾನ್ ರಿಪುಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ. ಇದು ತಪ್ಪು ಮುದ್ರಣ ದೋಷ. ಇದು ಯಃ ಪಠತಿ ಲಿಖತಿ ಪಶ್ಯತಿ ಪರಿಪೃಚ್ಛತಿ ಪಂಡಿತಾನುಪಾಶ್ರಯತಿ ಸಹೇತು ಸರ್ವವಿದ್ಯಾನಾಂ ಧರ್ಮಸ್ಯ ಚ ಧನಸ್ಯ ಚ ವಿದ್ಯಾತಪೋಭ್ಯಾಂ ಭೂತಾತ್ಮ ಬುದ್ಧಿರ್ಜ್ಞಾನೇನ ಶುದ್ಧ್ಯತಿ. ಮುಂದಕ್ಕೆ ಒಂದು ಪರಿಯೋಜನ ಕಾರ್ಯ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಆಕ್ಟಿವಿಟಿಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಈ ಪಟ್ ಧಾತು ಓದುವುದು ಲಟ್ಲಕಾರ ವರ್ತಮಾನ ಕಾಲದ ಉದಾಹರಣೆಯನ್ನ ಮೊದಲು ಗಮನಿಸೋಣ. ಪಠತಿ ಪಠತಃ ಪಠಂತಿ ಪಠಸಿ ಪಠತಃ ಪಠಥ ಪಠಾಮಿ ಪಠಾವಹ ಪಠಾಮಹ. ಇದೇ ತರಹ ವದ್ಗೆ ವದತಿ ವದತಃ ವದಂತಿ ವದಸಿ ವದಥ ವದಥ ವದಾಮಿ ವದಾವಹ ವದಾಮಹ. ಗಮ್ ಧಾತುಗೆ ಗಚ್ಚತಿ ಗಚ್ಚತ ಗಚ್ಚಂತಿ. ಇದರ ಬಗ್ಗೆ ಹೆಚ್ಚು ವಿವರಣೆಗಳಿಗೆ ಡಿಸ್ಕ್ರಿಪ್ಷನ್ ನಲ್ಲಿ ಸೂಚಿಸಲ್ಪಟ್ಟ ವಿಡಿಯೋವನ್ನ ನೀವು ನೋಡಬಹುದು. ಈಗ ಪ್ರಶ್ನೆಗೆ ಹೋಗೋಣ. ಶುದ್ಧ ಇತಿ ಧಾತೋ ಲಟ್ಲಕಾರಸ್ಯ ರೂಪಾಣಿ ಸ್ಫೋರಕ ಪತ್ರೆ ಲಿಖಿತ್ವಾ ಆನಯಂತು ಅಂದ್ರೆ ಏನರ್ಥ? ಶುದ್ಧ ಧಾತುವಿಗೆ ಲಟ್ಲಕಾರದ ರೂಪಗಳನ್ನ ಬರೆದು ಒಂದು ಪತ್ರದ ಮೇಲೆ ಬರೆದು ಅದನ್ನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅದು ಹೇಗ್ ಬರುತ್ತೆ ಅಂತಂದ್ರೆ ಶುದ್ಧ್ಯತಿ ಶುದ್ಧ್ಯತಃ ಶುದ್ಧ್ಯಂತಿ ಶುದ್ಧ್ಯಸಿ ಶುದ್ಧ್ಯಥಃ ಶುದ್ಧ್ಯಥ ಶುದ್ಧ್ಯಾಮಿ ಶುದ್ಧ್ಯಾವಹ ಶುದ್ಧ್ಯಾಮಹ. ಇಲ್ಲಿ ಒಂದು ವೆಬ್ಸೈಟ್ ಅನ್ನ ನಿಮಗೆ ಪರಿಚಯಿಸಿಕೊಡ್ಬೇಕು ಅಂತಿದ್ದೇನೆ. ಇದು ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಸಂಸ್ಕೃತ ವಿಭಾಗದ ವೆಬ್ಸೈಟ್ ಆಗಿರುವಂತಹ ಸಂಸಾಧನಿ ಎನ್ನುವಂತಹ ಜಾಲತಾಣ. ಇದನ್ನೇನ್ ಹೇಳ್ತಾರೆ ಅಂದ್ರೆ ಸ್ಯಾನ್ಸ್ಕ್ರಿಟ್ ಕಂಪ್ಯೂಟೇಶನಲ್ ಟೂಲ್ ಕಿಟ್ ಅಂತ ಹೇಳ್ತಾರೆ. ಏನೇನಿವೆ ಅಂತ ಇಲ್ಲಿ ತೋರಿಸಿದ್ದೇನೆ. ಒಂದಿರುವಂತದ್ದೇನು ಕ್ರಿಯಾರೂಪ ನಿಷ್ಪಾದಿಕ ಅಂದ್ರೆ ವರ್ಬ್ ಫಾರ್ಮ್ ಜನರೇಟರ್ ಅಂತ ಹೇಳಿ. ಅದರಲ್ಲಿ ಈ ಒಂದು ಡ್ರಾಪ್ ಡೌನ್ ಬಾಕ್ಸ್ ಅಲ್ಲಿ ಶುದ್ಧ ಅನ್ನುವ ಧಾತುವನ್ನ ನಾವು ಆಯ್ಕೆ ಮಾಡಿದರೆ ಏನ್ ಬರುತ್ತೆ? ಲಟ್ಲಕಾರದ ರೂಪಗಳೆಲ್ಲ ಅಲ್ಲಿ ಪಟ್ಟಿಯಾಗಿ ಬರುತ್ತವೆ. ಶುದ್ಧತಿ ಶುದ್ಧತ ಶುದ್ಧಂತಿ. ಈಗ ತಾನೇ ನಾನು ತೋರಿಸಿದ್ನಲ್ಲ ಆ ಒಂದು ಪಟ್ಟಿ ನಮ್ಗೆ ಸಿಗತ್ತೆ. ಲಟ್ಲಕಾರ ಒಂದೇ ಅಲ್ಲ, ಲಟ್ಲಕಾರ ಅಂದ್ರೆ ವರ್ತಮಾನ ಕಾಲ. ಇದೊಂದೇ ಅಲ್ಲ, ಲಿಟ್ ಲುಟ್ ಎಲ್ಲ 10 ಲಕಾರಗಳು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಒಂದು ಬಟನ್ನಿನ ಕ್ಲಿಕ್ ಇನ ಮೂಲಕ ನಮ್ಗೆ ಸಿಕ್ಬಿಡುತ್ತೆ. ಈ ವೆಬ್ಸೈಟ್ ನ ವಿನ್ಯಾಸಗೊಳಿಸಿರುವಂತವರು ಡಾಕ್ಟರ್ ಮಿಸೆಸ್ ಅಂಬಾ ಕುಲಕರ್ಣಿ ಎನ್ನುವಂಥವ್ರು. ಅವರಿಗೆ ನಾನು ಅತ್ಯಂತ ಋಣಿಯಾಗಿದ್ದೇನೆ. ಈ ಒಂದು ವೆಬ್ಸೈಟಿನ ವಿಷಯವನ್ನ ಈ ನನ್ನ ಚಾನೆಲ್ ನಲ್ಲಿ ಹಾಕುವುದಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅತ್ಯಂತ ಋಣಿಯಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವಿನ್ನೂ ಹುಡುಗರಾಗಿರೋದ್ರಿಂದ ಮುಂದಕ್ಕೆ ಕಂಪ್ಯೂಟೇಶನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂಥ ಒಂದು ವಿಷಯ ಇದೆ. ಅದನ್ನ ನೀವು ನಿಮ್ಮ ಮುಂದಿನ ಭವಿಷ್ಯದ ಕೆಲಸದ ಕೆರಿಯರ್ ಆಗಿ ನೋಡ್ಕೊಬಹುದು ಅಂತ, ಕೆರಿಯರಿನ ಒಂದು ಅಂಶವಾಗಿ ನೀವು ನೋಡ್ಕೊಬಹುದು ಅಂತ ಹೇಳಿ. ನಿಮ್ಮ ಮುಂದೆ ಅನೇಕ ಆಯ್ಕೆಗಳಿವೆ. ಯಾವ ವೃತ್ತಿಯಲ್ಲಿ ನೀವು ಹೋಗ್ಬೇಕು ಅನ್ನುವಂಥದ್ದು ಇವಾಗ ಬೇಕಾದಷ್ಟು ನಿಮ್ಗೆ ಆಯ್ಕೆಗಳಿವೆ. ಅದರಲ್ಲಿ ಈ ಒಂದು ಆಯ್ಕೆಯನ್ನು ನೀವು ಪರಿಗಣಿಸಿ ಅಂತ ನಾನು ನಿಮ್ಗೆ ಹೇಳ್ತಿದ್ದೇನೆ. ಏನು ಅಂತಂದ್ರೆ ಇದರಲ್ಲಿ ನಮ್ಮ ಸಾಂಪ್ರದಾಯಿಕವಾದಂತಹ ಸಂಸ್ಕೃತ ಭಾಷೆ ಮತ್ತು ಇವತ್ತಿನ ಆಧುನಿಕ ಕಂಪ್ಯೂಟರ್ ಪ್ರೋಗ್ರಾಮಿಂಗ್, ಪೈಥಾನ್ ಲ್ಯಾಂಗ್ವೇಜ್ ಇರಬಹುದು, ಜಾವಾ ಸ್ಕ್ರಿಪ್ಟ್ ಇರಬಹುದು, ಮತ್ತೆ ಯಾವ್ದಾದ್ರು ವೆಬ್ಸೈಟ್ ಟೆಕ್ನಾಲಜಿ, ವೆಬ್ ಟೆಕ್ನಾಲಜಿ ಇರ್ಬೋದು, ಎಲ್ಲವೂ ಕೂಡ ಒಂದ್ ರೀತಿ ಹೊಂದಾಣಿಕೆಯಿಂದ ಒಟ್ಟಿಗೆ ಬಂದು ಈ ಕಂಪ್ಯೂಟೇಶನಲ್ ಲಿಂಗ್ವಿಸ್ಟಿಕ್ಸ್ ಅನ್ನುವಂತ ಒಂದು ವಿಷಯ ಇದೆ. ಅದನ್ನು ನೀವು ಪರಿಗಣಿಸಿ ಅಂತ ಹೇಳಿ ನಾನು ನಿಮ್ಮನ್ನ ಕೇಳ್ಕೊತೇನೆ. ಮುಂದಕ್ಕೆ
ಸುಭಾಷಿತೇಷು ಆಗತಾನಿ ತೃತೀಯ ವಿಭಕ್ತಿ ರೂಪಾಣಿ ಸಂಗ್ರಹ್ಯ ಉತ್ತರ ಪುಸ್ತಿಕಾಯಾಮ್ ಲಿಖಂತು. ಅಂದ್ರೆ ತೃತೀಯ ವಿಭಕ್ತಿಯಲ್ಲಿರುವ ಪದಗಳನ್ನು ಬರೆಯಿರಿ. ಅಂದ್ರೆ ಈ ಸುಭಾಷಿತ ಪಾಠದಲ್ಲಿ ಯಾವ್ಯಾವ ತೃತೀಯ ವಿಭಕ್ತಿ ಪದಗಳಿದ್ದವೋ ಅವುಗಳನ್ನೆಲ್ಲ ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ಅದನ್ನಿಲ್ಲಿ ಪಟ್ಟಿ ಮಾಡಿದ್ದೇನೆ. ವಸ್ತ್ರೇಣ ವಪುಷಾ ವಾಚ ವಿದ್ಯೆಯ ವಿನಯೇನ ಅಕಾರೈಃ ಪಂಚಭಿಃ ಪುರುಷೇಣ ಅದ್ಭಿಃ ಸತ್ಯೇನ ತಪೋಭ್ಯಾಂ ಜ್ಞಾನೇನ ಜಲಬಿಂದು ನಿಪಾತೇನ ದಿವಾಕರ ಕಿರಣೈಃ ಪ್ರಿಯವಾಕ್ಯ ಪ್ರದಾನೇನ. ಮತ್ತೆ ಇನ್ನೊಂದು ಹೇಳಿದ್ದಾರೆ, ತೇಷಾಂ ಪ್ರಯೋಗಂ ಕೃತ್ವ ವಾಕ್ಯಾನಿ ಅಪಿ ಲಿಖಂತು. ಈ ಪದಗಳನ್ನ ಬಳಸಿ ನೀವು ನಿಮ್ಮ ಸ್ವಂತ ವಾಕ್ಯಗಳನ್ನ ರಚಿಸಿರಿ ಅಂತ ಹೇಳಿದ್ದಾರೆ. ಅದನ್ನ ನೀವು ಒಂದಷ್ಟು ಸ್ನೇಹಿತರು ಒಟ್ಟಿಗೆ ಸೇರಿ ಈ ಪದಗಳನ್ನ ಉಪಯೋಗಿಸಿ ವಾಕ್ಯಗಳನ್ನ ಬರೆದು ಕಮೆಂಟ್ಸ್ ನಲ್ಲಿ ಇದನ್ನ ಬರೆದ್ರೆ ನಾನು ನೋಡ್ತೇನೆ. ಕಡೆಯದಾಗಿ ಸುಭಾಷಿತ ಕಂಠಪಾಠ ವಿಷಯ ಏಕಾಂ ಪ್ರತಿಯೋಗಿತಾಂ ವರ್ಗೇ ಕಕ್ಷಾಯಾಂ ವಿದ್ಯಾಲಯೇ ಚ ಆಯೋಜಯಂತು. ಅಂತಂದ್ರೆ ಈ ಸುಭಾಷಿತಗಳ ಕಂಠಪಾಠ ಸ್ಪರ್ಧೆಯನ್ನು ನಿಮ್ಮ ವರ್ಗದಲ್ಲಿ, ಕಕ್ಷೆಯಲ್ಲಿ ಅಂದ್ರೆ ಕ್ಲಾಸ್ ಅಲ್ಲಿ, ಸೆಕ್ಷನ್ ನಲ್ಲಿ ಹಾಗೂ ಶಾಲೆಯಲ್ಲಿ ಆಯೋಜಿಸಿರಿ ಅಂತ ಹೇಳಿದ್ದಾರೆ. ಈ ಸುಭಾಷಿತಗಳನ್ನ ಕಂಠಪಾಠ ಮಾಡುವಂಥದ್ದು ಬಹಳ ಮುಖ್ಯವಾದದ್ದು. ನಮ್ಮ ಶಾಲೆಯಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಸುಭಾಷಿತಗಳ ಅಂತ್ಯಾಕ್ಷರಿಯನ್ನ ಆಯೋಜಿಸ್ತಾ ಇದ್ರು. ಅತ್ಯಂತ ಮನೋರಂಜಕವಾಗಿತ್ತದು. ಬಹಳ ಆಪ್ಯಾಯಮಾನವಾದ ಒಂದು ಕಾರ್ಯಕ್ರಮ ಇತ್ತದು. ನಮ್ಗೆಲ್ಲ ಬಹಳ ಇಷ್ಟವಾದಂತಹ ಒಂದು ಕಾರ್ಯಕ್ರಮ ಆಗಿತ್ತದು. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂದಿದೆ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಇಲ್ಲಿಗೆ ಈ ಪಾಠ ನಿತ್ಯಂ ಪಿವಾಮ ಸುಭಾಷಿತ ರಸಂ ಅನ್ನುವ ಪಾಠ ಮುಕ್ತಾಯಗೊಳ್ಳುತ್ತೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್. ಮಂಗಲಮಸ್ತು. ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.